ನಮಸ್ತೆ ಆತ್ಮೇಲೆ ನಾನು ಮಣಿಕಂಠ ಜೀವೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು. ಅನೇಕರಿಗೆ ಒಣ ಕೆಮ್ಮಾಗಿರುತ್ತೆ, ಡ್ರೈ ಕಾಫ್ ಅಂತ ಕರೀತಾರೆ. ಸೊ ಎದೆ ಭಾಗದಲ್ಲಿ ಕಫ ಕಟ್ಕೊಂಡಂಗಿರುತ್ತೆ. ಬಲವಾಗಿ ಕೆಮ್ಮಿದ್ರೂ ಕೂಡ ಕಫ ಆಚೆ ಬರ್ತಿಲ್ಲ. ಕಫ ಬಂದರೂ ಕಫ ತುಂಬ ಗಟ್ಟಿ ಇದೆ, ಎಲ್ಲೋ ಇದೆ, ಪದೇ ಪದೇ ತುಂಬ ಕೆಮ್ತಾ ಇರ್ತಾರೆ. ಕಫ ಮಾತ್ರ ಆಚೆ ಬರ್ತಾ ಇರುತ್ತೆ, ಗುರಗುರ ಅಂತ ಶಬ್ದ ಬರ್ತಾ ಇರ್ತದೆ. ಬಹಳ ಮುಖ್ಯವಾಗಿ ಈ ರೀತಿ ಡ್ರೈ ಕಾಫ್ ಆಗಿದೆ, ಒಣ ಕೆಮ್ಮಾಗಿದೆ ಅಂದಾಗ ನಾವು ಆಹಾರದಲ್ಲಿ ಬಹಳ ಮುಖ್ಯವಾಗಿ ತುಂಬ ಹುರಿದಿರೋದು ಕರೆದಿರೋ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು. ಹಾಲಿನ ಉತ್ಪನ್ನಗಳನ್ನು ಸೇವನೆ ಮಾಡಬಾರ್ದು, ಅಂದರೆ ಮಿಲ್ಕ್ ಪ್ರಾಡಕ್ಟ್ಸ್. ಅದರೊಂದಿಗೆ ಬಹಳ ಮುಖ್ಯವಾಗಿ ಅತಿ ಹೆಚ್ಚು ಸಿಹಿ ಪದಾರ್ಥಗಳನ್ನು ಕೂಡ ಅವಾಯ್ಡ್ ಮಾಡೋದು. ಸೊ ಈ ರೀತಿ ಮಾಡ್ತಾ ಇದ್ದಂಗೆ ನಿಮಗೆ ಆಟೋಮೆಟಿಕಲಿ ಡ್ರೈ ಕಾಫ್ ಅನ್ನೋದು ಕಂಟ್ರೋಲ್ ಬರುತ್ತೆ. ಕಲರ್ ಥೆರಪಿ ಮುಖಾಂತರ ನೀವು ಒಣ ಕೆಮ್ಮನ್ನು ನಿವಾರಣೆ ಮಾಡ್ಕೋಬೋದು. ಆಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸೋದು, ಈ ಕಲರ್ ಥೆರಪಿನ ಇಂಪ್ಲಿಮೆಂಟ್ ಮಾಡೋದು, ಅಂದರೆ ಪ್ರತಿದಿನ ಕಲರ್ ಆಗ್ತಾ ಬರೋದು. ಬರ್ತಾ ಇದ್ದಂಗೆ ನಿಮಗೆ ಒಣ ಕೆಮ್ಮು ಕಮ್ಮಿ ಆಗುತ್ತೆ, ಕಫ ಕಟ್ಕೊಂಡಿರೋದು ಕಡಿಮೆ ಆಗಿರುತ್ತೆ. ಆ ಕಫ ಎದೆ ಭಾಗದಲ್ಲಿ ಕಟ್ಕೊಂಡು ಒಂಥರ ಬಲವಾಗಿ ಕೆಮ್ಮಿ ಕಫನ ಹೊರಗಾಗ್ತಾ ಇರ್ತಾರೆ. ಅಂಥವ್ರು ಏನು ಮಾಡ್ತೀರನ್ನ, ಈ ಪ್ರತಿ ಬೆರಳು ಕೂಡ ದೇಹವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಇದು ತಲೆ ಭಾಗ, ಇದು ಎದೆ ಭಾಗ, ಇದು ಹೊಟ್ಟೆ ಭಾಗ. ಇಲ್ಲಿ ಭಾಳ ಮುಖ್ಯವಾಗಿ ಎಡಗೈನ ತೋರು ಬೆರಳು ಅಗ್ನಿನ ಇನ್ಕ್ರೀಸ್ ಮಾಡೋದು. ಎಡಗೈನ ತೋರು ಬೆರಳಲ್ಲಿ ಲಂಗ್ನ ರಿಫ್ಲೆಕ್ಸ್ಗೆ ಈ ರೀತಿ ಸ್ಕೈ ಬ್ಲೂ ಕಲರ್ ಹಾಕೋದು. ಹಾಗೆ ಎಡಗೈನ ಕಿರುಬೆರಳಲ್ಲೂ ಕೂಡ ಇಲ್ಲಿ ಅದು ವಾಯುವನ್ನ ರಿಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ಕೂಡ ರಂಗ್ನ ರಿಫ್ಲೆಕ್ಸ್ಗೆ ಈ ರೀತಿ ಸ್ಕೈ ಬ್ಲೂ ಕಲರ್ ಹಾಕೋದು. ಎಡು ಕಡೆ ಸ್ಕೈ ಬ್ಲೂ ಕಲರ್ ಹಾಕಿ, ಹಾಗೆ ತುಂಬ ಕಫ ಗಟ್ಟಿ ಇದೆ ಅಲ್ಲ, ಬಲಗೈನ ತೋರುಗಳು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ನೀವು ಗ್ರೀನ್ ಕಲರನ್ನು ಹಾಕೋದು. ಲಂಗ್ನ ರಿಫ್ಲೆಕ್ಸ್ ಈ ರೀತಿ ಗ್ರೀನ್ ಕಲರ್ ಹಾಕೋದು. ಹಾಗೆ ಪೃಥ್ವಿ ಅಂದರೆ ಕಫವನ್ನು ಹಿಡಿದಿಟ್ಕೊಂಡಿರ್ತದೆ, ಬಲಗೈನ ಉಂಗುರದ ಬೆರಳು ಅಲ್ಲಿ ಆರೆಂಜ್ ಕಲರನ್ನು ಹಾಕೋದು. ಅಲ್ಲಿ ಕಫ ಹಿಡಿದಿಟ್ಕೊಂಡಿದ್ರೆ ಅದನ್ನು ಹೊರ ಹಾಕಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಈ ರೀತಿ ಇಲ್ಲಿ ಆರೆಂಜ್ ಹಾಕೋದು, ಇಲ್ಲಿ ಗ್ರೀನ್ ಕಲರ್ ಹಾಕೋದು. ಇದು ಗ್ರೀನ್ ಥರನೇ ಕಾಣುತ್ತೆ ನೋಡೋಕ್ಕೆ, ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ. ಇದು ಸ್ಕೈ ಬ್ಲೂ ಕಲರ್. ಇಲ್ಲಿ ಎಡಗೈ ತೋರು ಬೆರಳು ಸ್ಕೈ ಬ್ಲೂ ಕಲರ್ ಹಾಕೋದು, ಎಡಗೈನ ಕಿರು ಬೆರಳಲ್ಲಿ ಸ್ಕೈ ಬ್ಲೂ ಕಲರ್ ಹಾಕೋದು. ಸೊ ಈ ರೀತಿ ಕಲರನ್ನು ನೀವು ಪ್ರತಿದಿನ ಹಾಕ್ತಾ ಬಂದಂಗೆಲ್ಲ ನಿಮಗೆ ಒಣ ಕೆಮ್ಮು ಕಡಿಮೆ ಆಗಲಿಕ್ಕೆ, ಕಫ ಕರಗಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಭಾಳ ಮುಖ್ಯವಾಗಿ ಆಹಾರದಲ್ಲಿ ಎಣ್ಣೆ ಪದಾರ್ಥಗಳನ್ನು, ಎಣ್ಣೆಯಲ್ಲಿ ಕರಿತಿರ್ತ ಪದಾರ್ಥಗಳನ್ನು, ಅತಿ ಹೆಚ್ಚು ಸಕ್ಕರೆ ಪದಾರ್ಥಗಳನ್ನು, ಸ್ವೀಟನ್ನು, ಹಾಗೆ ಭಾಳ ಮುಖ್ಯವಾಗಿ ತಂಪಾಗಿರೋದು ಅಂದರೆ ಡೈರಿ ಪ್ರಾಡಕ್ಟ್ಸ್ ಕೂಡ, ಹಾಲಿನ ಉತ್ಪನ್ನಗಳನ್ನು ಕೂಡ ಕಡಿಮೆ ಮಾಡಿ ತಂತಾನಾಗೆ ನ್ಯಾಚುರಲ್ ಆಗಿ ನೀವು ಡ್ರೈ ಕಾಫ್ನ ಸಮಸ್ಯೆಯಿಂದ ಹೊರ ಬರ್ತೀರಾ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.